ನನ್ನ ಪವಿತ್ರ ಮಾಡಿದೊಡೆ ಘನ ಕೀರ್ತಿ ದೇವ. ಭೂತೆನ್ನದಿರೋ ಒಪ್ಪಿಗೊಳ್ಳೋ ನಗದಿರೈ ಶರಣಾಗು ನೀನ್ ಅಪರಾಜಿತೇಶ್ವರ ಅಪರಾಜಿತೇಶ್ವರ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಅಪರಾಜಿತೇಶ್ವರ ಶತಕದ 2ನೆಯ ವ್ಯಾಖ್ಯಾನ. ಹೋದ ಒಂದು ವ್ಯಾಖ್ಯಾನದಲ್ಲಿ ರತ್ನಾಕರ ಮಹಾಕವಿಯ ಒಂದು ಜೀವನ ಚಿತ್ರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಮಹಾನುಭಾವ ಹೇಗೆ ಈ ಭೇದ ವಿಜ್ಞಾನದ ಒಂದು ತಂತ್ರದಿಂದ ತನ್ನ ಆತ್ಮೋದ್ಧಾರಕ್ಕಾಗಿ ಸೆಣಸಿ ಅವನ ಒಂದು ರಸದ ಬಾವಿಯಲ್ಲಿ ಕಳೆದಂಥ ಈ ಒಂದು ಅಮೂಲ್ಯವಾದಂಥ ಈ ಒಂದು ಬೆಣ್ಣೆಯನ್ನ ನಮಗೆ ಇಟ್ಟಿದ್ದಾನೆ. ಮೊದಲನೇ ಪದ್ಯದ ವ್ಯಾಖ್ಯಾನ ಮಾಡ್ತೀನಿ ಇವತ್ತು. ಪ್ರಾಯಶಃ ಇದು 124 ಪದ್ಯಗಳಿದೆ. ವಿಶೇಷವಾಗಿ ಈ ಅಪರಾಜಿತೇಶ್ವರ ಶತಕದ ಈ ವೃತ್ತ ಪದ್ಯಗಳಲ್ಲಿ ವೈರಾಗ್ಯದ ಒಂದು ನಿಧಿ ಎನ್ಬೋದು ಮತ್ತು ಇದರೊಳಗೆ ಜೈನ ತತ್ವ ಸಾರ ಸಂಗ್ರಹ ಅಡಗಿದೆ. ಆದ್ರಿಂದ ಒಂದು ಉಪನ್ಯಾಸಕ್ಕೆ, ಒಂದು ವ್ಯಾಖ್ಯಾನಕ್ಕೆ ಒಂದು ಪದ್ಯ ಆಗ್ಬೋದು, ಅಥವಾ 1.5 ಪದ್ಯ ಆಗ್ಬೋದು, ಅಥವಾ 2 ಪದ್ಯ ಆಗ್ಬೋದು. ಆದ್ರಿಂದ 1 ವರ್ಷದ ಮೇಲೆ ಈ ಒಂದು ಅಪರಾಜಿತೇಶ್ವರ ಶತಕ ಒಂದು ಚಿಕ್ಕ ಗ್ರಂಥವಾದ್ರೂ ಕೂಡ ಆ ಜೈನ ಧರ್ಮದ ತಿರುಳನ್ನ ನೀವು ತಿಳ್ಕೊಳ್ಬೇಕು. ಬರೇ ಪದ್ಯದ ಅರ್ಥ ತಿಳ್ಕೊಂಡು ಸಾಲದು. ಆ ಜೈನ ಧರ್ಮದ ತತ್ವದ ಒಂದು ಶ್ರದ್ಧೆಯನ್ನ ತಾವು ಮಾಡಬೇಕು. ಆದ್ರಿಂದ ಸ್ವಲ್ಪ ವಿವರವಾಗಿ ಈ ಒಂದು ವ್ಯಾಖ್ಯಾನವನ್ನ ಮಾಡ್ತೇನೆ. ಶ್ರೀಕುಲಂ ಆಪ್ತಗೋತ್ರಂ ಅಮಲಾಂಗಂ ಅತಂದ್ರತೆ ಸಮ್ಯಗಾಯು ವಿದ್ಯಾಕುಶಲತ್ವಂ ಆದೊಡಂ. ಇದು ಎನ್ನದು ಇದನ್ಯಮ್ಯನುತ್ಯ ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿಂ ಮಗಲ್ದು ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತವ ಕೃಪಾತ್ಮನಲ ಅಪರಾಜಿತೇಶ್ವರ ಅಪರಾಜಿತೇಶ್ವರ. ಮನುಷ್ಯನಾಗಿ ಹುಟ್ಟಿದ್ರೆ ಹುಟ್ಟತಕ್ಕಂತಹದ್ದೇ ಕರ್ಮದಿಂದ ಹುಟ್ಟಿದೀವಿ ನಾವು. ಕರ್ಮದ ಜೀವ ಮತ್ತು ಕರ್ಮದ ಸಂಯೋಗದಿಂದ ಈ ಚತುರ್ಗತಿಗಳಲ್ಲಿ ಮನುಷ್ಯಗತಿ ಪ್ರಾಪ್ತವಾಗಿದೆ. ಲೋಕ ಅನಾದಿ, ಜೀವ ಅನಾದಿ, ಕರ್ಮ ಅನಾದಿ. ಅನಾದಿ ಕಾಲದಿಂದ ಜೀವ ಇದೆ, ಹಿಂದೆ ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ. ಅನಂತ ಜೀವಿಗಳು ಈ ಲೋಕದಲ್ಲಿ ಅನಾದಿ ಕಾಲದಿಂದ ಇವೆ. ಈ ಲೋಕ ಏನು ನಾವು ತ್ರಿಲೋಕಾಕಾರ ನೀವು ನೋಡಿದ್ದೀರಾ, ಈ ಲೋಕ ಅನಾದಿ ಕಾಲದಿಂದ ಇದೆ. ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇದನ್ಯಾರು ಸೃಷ್ಟಿಸಲಿಲ್ಲ, ಇದನ್ಯಾರು ರಕ್ಷಣೆ ಮಾಡೋಲ್ಲ, ಇದು ಯಾರು ಇದನ್ನು ವಿನಾಶ ಮಾಡೋಲ್ಲ. ಆ ಸೃಷ್ಟಿ ಸ್ಥಿತಿ ಲಯ ಸಿದ್ಧಾಂತ ಜೈನರು ಒಪ್ಪೋದಿಲ್ಲ. ಇದು ಅನಾದಿ ಕಾಲದಿಂದ ಈ ಲೋಕ ಇದೆ, ಅನಾದಿ ಕಾಲದಿಂದ ಕರ್ಮ ಇದೆ. ಈ ಅನಾದಿ ಕಾಲದಿಂದ ಜೀವ ಕರ್ಮದೊಡನೆ ಬೆರೆತು ಆ ಕರ್ಮದ ಹಿಡಿತಕ್ಕೆ ಸಿಕ್ಕಿ, ಕರ್ಮದ ಪ್ರಭಾವಕ್ಕೆ ಸಿಕ್ಕಿ, ತನ್ನ ನಿಜ ಸ್ಥಿತಿಯನ್ನ ಮರೆತು, ತನ್ನ ಸ್ವಸ್ವಭಾವವನ್ನು ಮರೆತು, ತನ್ನ ಸ್ವಸಮಯವನ್ನ ಮರೆತು, ಪರಸಮಯದಲ್ಲಿ ಪರಸ್ವಭಾವದಲ್ಲಿ ಅವನು ಮಿಂದು ಏನಾಗಿದೆ,
ಸಂಸಾರ ಭ್ರಮಣೆ ಅವನನ್ನ ಕಾಡ್ತಾ ಇದೆ. ಆ ಜೀವ ಈ ಕರ್ಮದ ಒಂದು ಹಿಡಿತಕ್ಕೆ ಸಿಕ್ಕಿ ಅನಾದಿ ಕಾಲದಿಂದ ಚತುರ್ಗತಿಗಳಲ್ಲಿ ಅದು ತಿರುಗಾಡ್ತಾ ಇದೆ. ದೇವ, ನಾರಕ, ತಿರ್ಯಕ್, ಮನುಷ್ಯಗತಿ. ಅದಕ್ಕೋಸ್ಕರವೇ ನಾವು ಸ್ವಸ್ತಿಕವನ್ನ ನೋಡ್ತೀವಿ. ನೀವು ಸ್ವಸ್ತಿಕದ ಚಿತ್ರಕ್ಕೆ 4 ಬಾಹುಗಳಿದೆ. 4 ಬಾಹುಗಳ ಅರ್ಥ ಏನಂದ್ರೆ ಬರೀ ಸ್ವಸ್ತಿಕ ಅಂದ್ರೆ ಮಂಗಳ ಅಂತ ಒಂದು ಚಿಹ್ನೆ ತಾವು ತಿಳ್ಕೊಂಡಿರೋದು. ಅದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಇದೆ ಸ್ವಸ್ತಿಕದ ಒಂದು ಚಿಹ್ನೆಗೆ. ಅದಕ್ಕೆ 4 ಬಾಹುಗಳಿದೆ. ಹೀಗೆ ಆ 4 ಬಾಹುಗಳು ಈ ಚತುರ್ಗತಿಗಳನ್ನ ಪ್ರತಿಬಿಂಬಿಸುತ್ತಂತೆ. ಆ ಮೇಲ್ಗಡೆ ಇರತಕ್ಕಂಥ ಬಾಹುವೇ ಮನುಷ್ಯಗತಿಯನ್ನ ಸೂಚಿಸುತ್ತೆ. ಅಂದ್ರೆ ಚತುರ್ಗತಿಗಳಲ್ಲಿ ಆ ಮೇಲಿನ ಬಾಹು ಈ ಮನುಷ್ಯಗತಿಯನ್ನು ಯಾಕೆ ಸೂಚಿಸುತ್ತೆ ಅಂತಂದ್ರೆ ಅಂತ ಶ್ರೇಷ್ಠವಾದಂತಹ ಗತಿ ಮನುಷ್ಯಗತಿ. 4 ಗತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗತಿ. ಏನಪ್ಪ ಹೀಗೆ ಹೇಳ್ತೀರಾ? ದೇವಗತಿ ಶ್ರೇಷ್ಠವಲ್ವೇ? ಇಲ್ಲ, ದೇವಗತಿ ಶ್ರೇಷ್ಠ ಅಲ್ಲ. ಮನುಷ್ಯಗತಿ ಈ ಬಾಹು ಒಂದು ತಿರಿಯ ಗತಿ, ಈ ಬಾಹು ನರಕ ಗತಿ, ಮತ್ತೊಂದು ಬಾಹು ಇದು ದೇವಗತಿಯನ್ನು ಸೂಚಿಸುತ್ತೆ. ದೇವಗತಿ ಅದು ಕರ್ಮದಿಂದ, ಯಾವ ಕರ್ಮ? ಪುಣ್ಯ ಕರ್ಮದಿಂದ ಮನುಷ್ಯನನ್ನ ಆ ಒಂದು ಸುಖಕ್ಕೆ ಕೊಂಡೊಯ್ಯುತ್ತೆ. ಅಲ್ಲಿ ಸುಖದ ಅಥವಾ ಭೋಗದ ಒಂದು ನಾವು ಭೋಗವನ್ನು ಅನುಭವಿಸ್ತೀವಿ ಹೊರತು ಅಲ್ಲಿ ಮನುಷ್ಯ ತನ್ನ ಆತ್ಮ ಕಲ್ಯಾಣ ಮಾಡಿಕೊಳ್ಳೋದಕ್ಕೋಸ್ಕರ ಏನು ಈ ಪುಣ್ಯ ಅಥವಾ ಪಾಪ ಕರ್ಮಗಳು ಏನಿದೆ ಅವೆರಡರ ನಿರ್ಜರೆ ಆ ದೇವಗತಿಯಲ್ಲಿ ಎಂದೆಂದಿಗೂ ಸಾಧ್ಯ ಇಲ್ಲ. ದೇವಗತಿಯಲ್ಲಿ ಹೋದಂತಹ ಜೀವ ತನ್ನ ಭಾವಕ್ಕನುಸಾರವಾಗಿ ತಿರಿಯಗತಿಗೆ ಹೋಗಬಹುದು. ದೇವಗತಿಗೆ ಹೋದಾಕ್ಷಣ ಅವನು ಮುಂದೆ ಮೇಲಕ್ಕೆ ಹೋಗ್ತಾನೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. ಅವನ ಭಾವನೆಗೆ ಅನುಸಾರವಾಗಿ ಅವನ ಒಂದು ಅಂತ್ಯಕಾಲದಲ್ಲಿ ಅವನ ಭಾವನೆ ಕಲುಷಿತವಾದರೆ ಆ ಜೀವ ದೇವಗತಿಯಿಂದ ಅಧೋಗತಿ ಇಳಿಬಹುದು. ಆದ್ರಿಂದ ಈ ಕರ್ಮ ನಿರ್ಜರಿಯನ್ನ ಮಾಡ್ಕೊಳ್ಬೇಕಾದ್ರೆ ಪುಣ್ಯ ಪಾಪ ಕರ್ಮಗಳ ಏನು ಹಿಡಿತಕ್ಕೆ ಜೀವ ಸಿಕ್ಕಿದೆ, ಪುಣ್ಯ ಪಾಪ ಕರ್ಮಗಳ ಸಂಯೋಗದಿಂದ ಆ ಪಾಪ ಕರ್ಮ ಸ್ವಲ್ಪ ಕಮ್ಮಿ, ಪುಣ್ಯ ಕರ್ಮ ಜಾಸ್ತಿ ಆಗಿರೋದ್ರಿಂದನೇ ಮನುಷ್ಯಗತಿ ಪ್ರಾಪ್ತ ಆಗಿರ್ತಕ್ಕಂಥ. ಇಲ್ಲಿ ಮನುಷ್ಯಗತಿ ಪ್ರಾಪ್ತ ಆಗಿರ್ತಕ್ಕಂಥದ್ದು ಪುಣ್ಯ ಪಾಪಗಳ ಒಂದು ಸಂಯೋಜನೆಯಿಂದ. ಮಹಾಪುಣ್ಯ ಮಾಡಿ ದೇವಗತಿ, ಮಹಾಪಾಪ ಮಾಡಿ ನರಕ ಮತ್ತು ತಿರಿಯಗತಿಗೆ ಹೋಗ್ತೀವಿ. ಇಂಥ ಈ ಒಂದು ಪುಣ್ಯ ಪಾಪ ಸಂಕೋಲಗಳು ಸಿಕ್ಕಿರತಕ್ಕಂಥ ಜೀವಿಗಳ ತಮ್ಮ ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಇದೊಂದು ಸದವಕಾಶ ಈ ದೇವಗತಿ ಮಾನವ ಗತಿಯಲ್ಲಿ ಮಾತ್ರ. ಈ ಒಂದು ಸಂಕೋಲ ಇದ್ದಾಗೆ ಜೀವಕ್ಕೆ ಈ ಕರ್ಮಗಳು ಸಂಕೋಲ ಇದ್ದಾಗೆ. ಪಾಪ ಕರ್ಮ ಕಬ್ಬಿಣದ ಸಂಕೋಲೆ ಆದರೆ ಪುಣ್ಯ ಕರ್ಮ ಚಿನ್ನದ ಸಂಕೋಲ ಇದ್ದ ಹಾಗೆ. ಚಿನ್ನದಲ್ಲಿ ಮಾಡಿದ್ರೂ ಸಂಕೋಲೆಯೇ, ಕಬ್ಬಿಣದಲ್ಲಿ ಮಾಡಿದ್ರೂ ಸಂಕೋಲೆಯೇ. ಆದ್ರಿಂದ ಈ ಜೀವಕ್ಕೆ ಪಾಪ ಪುಣ್ಯ ಕರ್ಮಗಳು 2 ಸಂಕೋಲಗಳೇ. ಈ 2 ಸಂಕೋಲಗಳನ್ನ ಕಿತ್ತು ಒಗಿತಕ್ಕಂಥ ಆ ಒಂದು ಸಾಧನೆ ಪುರುಷಾರ್ಥ ಮಾಡೋದಾದ್ರೆ ಅದು ಮನುಷ್ಯ ಗತಿಯಲ್ಲಿ ಮಾತ್ರ ಸಾಧ್ಯ. ಆದ್ರಿಂದ ಮನುಷ್ಯ ಈ ಒಂದು ಗತಿಗೆ ಬರಬೇಕಾದ್ರೆ ಪುಣ್ಯಕರ್ಮ ಮಾಡಿದ್ರೆ ಏನ್ ಬರುತ್ತೆ? ಶ್ರೀಕುಲಂ, ಒಳ್ಳೆಯ ಕುಲದಲ್ಲಿ ಹುಟ್ಟಬಹುದು, ಇಲ್ಲ ದುಷ್ಕುಲದಲ್ಲಿ ಹುಟ್ಟಬಹುದು. ಪಾಪ ಕರ್ಮ ಜಾಸ್ತಿ ಮಾಡಿದ್ರೆ ದುಷ್ಕುಲದಲ್ಲಿ ಹುಟ್ಟಬಹುದು. ಪುಣ್ಯಕರ್ಮ ಮಾಡಿ ಒಂದು ಒಳ್ಳೆಯ ಕುಲದಲ್ಲಿ, ಸದ್ಧರ್ಮದಲ್ಲಿ, ಒಳ್ಳೆಯ ಜಾತಿಯಲ್ಲಿ, ಶ್ರೀಕುಲಂ ಒಳ್ಳೆಯ ಕುಲ, ಶ್ರೀಮಂತವಾದಂತಹ ಕುಲ. ಅಂದ್ರೆ ಅಲ್ಲಿ ಶ್ರೀಮಂತಿಗೆನೂ ಅಲ್ಲಿ ಅರ್ಥ ಮಾಡ್ಬೋದು. ಶ್ರೀ ಅಂದ್ರೆ ಶ್ರೀಮಂತಿಗೆ ಅದು ಅರ್ಥ ಮಾಡ್ಬೋದು, ಅಥವಾ ಉತ್ತಮ ಕುಲದಲ್ಲಿ ಹುಟ್ಟಿರಬಹುದು. ಶ್ರೀಕುಲಂ ಆಪ್ತ ಗೋತ್ರಂ, ಅತ್ಯಂತ ಶ್ರೇಷ್ಠವಾದಂತಹ ಗೋತ್ರದಲ್ಲಿ ಹುಟ್ಟಿರ್ಬೋದು. ನಾವು ಯಾವ್ದಾದ್ರೂ ವೈದಿಕ ದೇವಸ್ಥಾನಕ್ಕೆ ಹೋದ್ರೆ, ಯಾಕೆಂದ್ರೆ ನಾವು ಅಧಿಕಾರಿಗಳಾಗಿ ಬೇಕಾದಷ್ಟು ದೇವಸ್ಥಾನಕ್ಕೆ ಹೋಗಬೇಕು, ಆವಾಗ ಅರ್ಚನೆ ಮಾಡಿಸ್ತಾರೆ. ಅರ್ಚನೆ ಮಾಡಿಸಿದ್ರೆ ಕೇಳ್ತಾರೆ, ಏನ್ ಸ್ವಾಮಿ ನಿಮ್ ಗೋತ್ರ ಯಾವುದು, ನಿಮ್ ನಕ್ಷತ್ರ ಯಾವುದು? ನನಗೆ ನಗು ಬರುತ್ತೆ. ನಾನು ಗೋತ್ರ ಯಾವುದು ಅಂದ್ರೆ ನಾನು ಹೇಳ್ತೀನಿ ಸದ್ಧರ್ಮ ಗೋತ್ರ, ನಮ್ದು ಸದ್ಧರ್ಮ ಗೋತ್ರ ಅಂತ ಹೇಳ್ತೀವಿ. ಆದ್ರೆ
ನನಗೆ ಮನಸ್ಸಲ್ಲಿ ನಗು ಬರುತ್ತೆ. ಆ ಭಗವಂತನಿಗೆ ಹೇಳ್ಬೇಕೆ, ಇಂಥವನು ಬಂದಿದ್ದಾನೆ, ಸದ್ಧರ್ಮ ಗೋತ್ರದವನೊಬ್ಬ ಅವಿವೇಕಿ, ಅವನ ಬಗ್ಗೆ ನೀವು ಪೂಜೆ ಮಾಡಿ ಅಂತ. ಭಗವಂತನ ಗೊತ್ತಿಲ್ಲ, ಅವನು ಸರ್ವಜ್ಞ. ಯಸ್ ಸರ್ವಾಣಿ ಚರಾಚರಾಣಿ ವಿವಿಧ ದ್ರವ್ಯಾಣಿ ತೇಷಾಂ ಗುಣಾನ್ ಪರ್ಯಾಯಾನಪಿ ಭೂತ ಭಾವಿ ಭವತಃ ಸರ್ವಾನ್ ಸದಾ ಸರ್ವಥ ಜಾನೀತೆ ಯುಗಪತ್ ಪ್ರತಿಕ್ಷಣ ಮತಃ ಸರ್ವಜ್ಞ ಇತ್ಯುಚ್ಯತೆ. ಸರ್ವಜ್ಞ ಭಗವಂತ ಯುಗಪತ್, ಒಂದೇ ಸಮಯದಲ್ಲಿ ಪ್ರತಿಯೊಂದು ದ್ರವ್ಯಗಳ ಭೂತ ಭಾವಿ ಭವತಃ, ಹಿಂದಿನ ಮುಂದಿನ ಮತ್ತು ಇಂದಿನ ಆ ಪ್ರತಿಯೊಂದು ದ್ರವ್ಯದ ಸಕಲ ಪರ್ಯಾಯಗಳ ವಿಚಾರಗಳನ್ನ ಏಕಕಾಲದಲ್ಲಿ ತಿಳ್ಕೊಳ್ತಕ್ಕಂಥ ಶಕ್ತಿ ಯಾರಿಗಿದೆ? ಆ ಸರ್ವಜ್ಞನಿಗಿದೆ. ಸರ್ವಜ್ಞ ಅಂದ್ರೆ ಭಗವಂತ, ಆ ಸಿದ್ಧಲೋಕದಲ್ಲಿರ್ತಕ್ಕಂಥ ಭಗವಂತ ಅಥವಾ ಅರಹಂತ. ಈ ಸರ್ವಜ್ಞನಿಗೆ ನಾನು ಬಂದಿದ್ದೀನಿ ಅಂತಕ್ಕಂಥ ಅರ್ಥವಾಗಲ್ವೇ? ನಮ್ಮ ಭಗವಂತನ ಮುಂದೆ ಸದ್ಧರ್ಮ ಗೋತ್ರರು ಬಂದಿದ್ದಾರೆ, ಭಗವಂತ ಅವನು ಒಳ್ಳೇದು ಮಾಡುವಂತ ಈ ಲೈಸಾನ್ ಆಫೀಸರ್ ಮಧ್ಯೆ ಇರ್ತಕ್ಕಂಥ ಪೂಜಾರಿ ನಮ್ಮ ಹೆಸರು ಹೇಳಿ ನಮ್ಮ ಮುಖಾಂತರ ನಮ್ಮ ಒಂದು ಆದೇಶದಿಂದ ಪೂಜೆ ಮಾಡೋದು. ಅದು ಎಷ್ಟರ ಮಟ್ಟಿಗೆ ಅದೆಲ್ಲ ಮಿಥ್ಯಾ ಅನ್ನೋದಕ್ಕೆ ಇದೇ ನಾನು ಹೇಳೋದು. ಇವೆಲ್ಲ ನೀವು ತಿಳ್ಕೊಳ್ಬೇಕು, ಇವೆಲ್ಲ ಮಿಥ್ಯಾ. ಇದಕ್ಕೆಲ್ಲ ಮನ್ನಣೆ ಕೊಡಬಾರ್ದು, ಇದಕ್ಕೆ ಮನ್ನಣೆ ಕೊಡಬಾರ್ದು. ಅವೆಲ್ಲ ಲೌಕಿಕ, ಹೋಗ್ತೀವಿ ಹೇಳ್ತೀವಿ ಲೌಕಿಕ. ಆದ್ರೆ ಓಹೋ ಪುರೋಹಿತ ನನ್ನ ಧರ್ಮ ಗೋತ್ರ ಸೂತ್ರ ಎಲ್ಲ ಹೇಳಿ ಪೂಜೆ ಮಾಡಿದ ನಾನು ಒಳ್ಳೇದಾಗತ್ತೆ ಅಂತ ಅನ್ನೋದು ಅದು ಬರೀ ಮಿಥ್ಯಾ ನಂಬಿಕೆ. ಅದು ಹಾಗೆ ಈ ಪುಣ್ಯಕರ್ಮದ ಪ್ರಭಾವದಿಂದ ಶ್ರೀಕುಲಂ ಆಪ್ತಗೋತ್ರಂ, ಒಳ್ಳೆಯ ಸದ್ಧರ್ಮ ಗೋತ್ರದಲ್ಲಿ ಹೊರಡ್ತಕ್ಕಂಥದ್ದು. ಆಪ್ತಗೋತ್ರಂ ಅಮಲಾಂಗಂ, ಒಳ್ಳೆ ಸೊಗಸಾದಂತಹ ಶರೀರ, ಮಳ ಇಲ್ಲದೇ ಇರತಕ್ಕಂಥ ಶರೀರ, ಅಂದ್ರೆ ಕೊರತೆ ಇಲ್ಲದೇ ಇರತಕ್ಕಂಥ ಶರೀರ, ಯಾವ ಒಂದು ರೋಗರಹಿತವಾದಂತಹ ಶರೀರ. ಅಮಲಾಂಗಂ ಅತಂದ್ರತೆ, ನಾಟ್ ಎ ಡಲ್ ಮ್ಯಾನ್, ಬಹಳ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಅತಂದ್ರಂತೆ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು. ಅತಂದ್ರತೆ, ತಂದ್ರ ಸಾಂದ್ರತೆ ಅಂದ್ರೆ ಡಲ್ ಅಂತ. ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಸಾಂದ್ರತೆ ಅಂದ್ರೆ ಭಾರ, ಈ ಅತಂದ್ರತೆ ಅಂದ್ರೆ ಚಟುವಟಿಕೆ, ಹಗುರವಾಗಿರ್ತಕ್ಕಂಥದ್ದು, ಅಂದ್ರೆ ಬಹಳ ಚಟುವಟಿಕೆಯಿಂದ ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು. ಅತಂದ್ರತೆ ಸಮ್ಯಗಾಯು, ಸಮ್ಯಗಾಯು ಅಂದ್ರೆ ತುಂಬು ಆಯುಷ್ಯ, 100 years. ಸಮ್ಯಗಾಯು ವಿದ್ಯಾ ಕುಶಲತ್ವಂ, ಒಳ್ಳೆಯ ವಿದ್ವಾಂಸನಾಗ್ತಕ್ಕಂಥದ್ದು, ಪಂಡಿತೋತ್ತಮ ಮಹಾಜ್ಞಾನಿ. ವಿದ್ಯಾ ಕುಶಲತ್ವಂ ಆದೋಡಂ, ಇವೆಲ್ಲ ಯಾವುದರಿಂದ ಬಂದಿದೆ? ಆತ್ಮ, ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ, ಆತ್ಮ ಅವನು ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಈ ಚತುಷ್ಟಯಗಳಿಂದ ಸದಾ ಶೋಭಿಸತಕ್ಕಂಥವನು. ನನ್ನ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ಯಾವ ವಿಧವಾದ ಭೇದ ಭಾವವಿಲ್ಲ. ಒಂದು ಇರುವೆಲಿರ್ತಕ್ಕಂಥ ಆತ್ಮವಾಗಲಿ, ಒಂದು ಆನೆಲಿರ್ತಕ್ಕಂಥ ಆತ್ಮವಾಗಲಿ, ನನ್ನಲ್ಲಿರ್ತಕ್ಕಂಥ ಆತ್ಮವಾಗಲಿ, ಭಗವಂತ ಮಹಾವೀರನಲ್ಲಿರ್ತಕ್ಕಂಥ ಆತ್ಮವಾಗಲಿ, ಸದಾ ಸರ್ವಥ ಒಂದೇ ಶಕ್ತಿ ಸಂಪನ್ನನಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಆತ್ಮದ ಸುತ್ತ ಬೇಕಾದಂತಹ ಈ ಒಂದು ಕಪ್ಪು ಪರದೆ ಸುತ್ತಿದೆ. ಯಾಕೆ? ಅದು ಕರ್ಮ ಈ ಆತ್ಮ ಪ್ರದೇಶವನ್ನು ಸುತ್ತಕೊಂಡು ಆ ಆತ್ಮನ ಸ್ವಭಾವ ಗುಣವನ್ನ ಪ್ರಕಾಶಪಡಿಸೋದಕ್ಕೆ ಬಿಡೋದಿಲ್ಲ. ಈ ಕರ್ಮದ ಒಂದು ಪ್ರಭಾವದಿಂದ ಆತ್ಮನ ಸ್ವಭಾವ ಗುಣಗಳು ಅದು ವ್ಯಕ್ತವಾಗುವುದಿಲ್ಲ. ಆತ್ಮನ ಸ್ವಭಾವ ಗುಣ ಯಾವುದು? ವೀತರಾಗ. ವೀತರಾಗತೆಯೇ ಆತ್ಮನ ಸ್ವಭಾವ ಗುಣ. ಆತ್ಮನ ಸ್ವಭಾವ ಗುಣ ಅದು ಪ್ರಕಟವಾಗದೆ ಇರೋದಕ್ಕೆ ಈ ಕರ್ಮ ಏನ್ ಮಾಡಿದ? ಆವರಣ ಮಾಡಿ, ಅದನ್ನೇ ನಾವು ದರ್ಶನಾವರಣ, ಜ್ಞಾನಾವರಣ. ಆವರಣ ಅಂದ್ರೆ ಸುತ್ತುವರೆದಿದೆ. ಆ ಕರ್ಮದ ದೆಸೆಯಿಂದ ಆ ಅನಂತ ಜ್ಞಾನ, ಆ ಆತ್ಮನ ಅನಂತ ಜ್ಞಾನ ಪ್ರಕಟವಾಗೋದಿಲ್ಲ. ಒಂದು ಎಲೆಕ್ಟ್ರಿಕ್ ಬಲ್ಬ್ ಇದೆ, ಎಲೆಕ್ಟ್ರಿಕ್ ಬಲ್ಬ್ 100 ಕ್ಯಾಂಡಲ್ ಪವರ್ ಇದೆಯಪ್ಪ. ಆ 100 ಕ್ಯಾಂಡಲ್ ಪವರ್ ಯಾವಾಗಲೂ ಅದು 100 ಕ್ಯಾಂಡಲ್ ಪವರ್ ಶಕ್ತಿ ಇದ್ದೇ ಇದೆ ಅದು. ಆದ್ರೆ ಅದು ಸುತ್ತ ಧೂಳು ಮುಚ್ಕೊಂಡ್ರೆ ಸ್ವಲ್ಪ ಅದರ ಪವರ್ ನಮಗೆ ಕಾಣೋದು ಕಮ್ಮಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಒಂದು ಪೇಪರ್ ಸುತ್ತಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಕಪ್ಪು ಬಟ್ಟೆ ಸುತ್ತಿದ್ರೆ ಬೆಳಕೆ ಬರೋಲ್ಲ.
ಹಾಗೆ ಆ ಕರ್ಮವೆಂಬ ಆವರಣದಿಂದ ಈ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಈ ಆತ್ಮನ ಸ್ವಭಾವ ಗುಣಗಳು ಪ್ರಕಟವಾಗುವುದಿಲ್ಲ. ಅದೇ ಪುರುಷಾರ್ಥದಿಂದ ಆವರಣವನ್ನ ಒಗಿತಕ್ಕಂಥದ್ದೇ ಕರ್ಮ ನಿರ್ಜರೆ ಮಾಡ್ಕೊಳ್ಳೋದು ಅಂತಂದ್ರೆ, ಕರ್ಮವನ್ನ ಒಗೆಯುವುದು ಅಂತಂದ್ರೆ ಆ ಆವರಣವನ್ನ ಬಿಡಿಸ್ತಕ್ಕಂಥದ್ದು. ಇಂಥ ಕರ್ಮದ ದೆಸೆಯಿಂದ ಇವೆಲ್ಲ ಆಗಿರ್ತಕ್ಕಂಥದ್ದು. ಏನೋ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿ ನಾವು ಶ್ರೀಕುಲ, ಆಪ್ತಗೋತ್ರ, ಅಮಲಾಂಗ, ಅತಂದ್ರತೆ, ಸಮ್ಯಗಾಯು, ವಿದ್ಯಾಕುಶಲತ್ವ ಇವೆಲ್ಲ ಆಗಿದೆ. ಆದ್ರೆ ನನ್ನಷ್ಟೇ ಬುದ್ಧಿವಂತ ಇನ್ನೊಬ್ಬ ಇಲ್ಲದೆ ಇರಬಹುದು, ನನಗಿಂತ ಬುದ್ಧಿವಂತ ಬೇಕಾದಷ್ಟು ಜನ ಇರಬಹುದು. ಯಾಕೆ? ಅದೆಲ್ಲ ಆ ಜ್ಞಾನಾವರಣೀಯ ಕರ್ಮದ ಪ್ರಭಾವ. ಅವನಲ್ಲಿ ಆವರಣ ಕಡಿಮೆ ಇರಬಹುದು, ಆದ್ರಿಂದ ಅವನು ಪಂಡಿತೋತ್ತಮ. ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ರು, ಯಾಕೆ ಅಷ್ಟೊಂದು ಬುದ್ಧಿ ಅವರಲ್ಲಿ? ಯಾಕೆಂದ್ರೆ ಜ್ಞಾನಾವರಣೀಯ ಕರ್ಮ ಕಡಿಮೆ. ಅವ್ರು ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಬಂದೆ ಅವರು ಅಷ್ಟೊಂದರಾಗಿದ್ದು. ಅನೇಕ ಉದಾಹರಣೆಗಳ ಲೌಕಿಕದಲ್ಲಿ ನಾವು ನೋಡಬಹುದು. ನಾವೇ ಆ ಒಳ್ಳೆ ಸದ್ಧರ್ಮದಲ್ಲಿ ಹುಟ್ಟಿದೀವಿ. ಕೆಲವರೆಲ್ಲ ನೀವು ನೋಡಿದ್ರೆ ಮಾರ್ಕೆಟ್ ಹತ್ರ ಇರ್ತಾರೆ, ಎಷ್ಟೋ ಏನು ಅವ್ರ ಕಾಯ ಮಾಡಿದ ಕಡು ಬಡತನದಲ್ಲಿ ತೊಳಲಾಡ್ತಾರೆ. ಯಾಕೆ? ಕರ್ಮದ ಪ್ರಭಾವ. ನಿಮಗೆ ನಾನು ಒಂದು ಕತೆ ಹೇಳಿದ್ದೆ, ಆದಿಪುರಾಣದಲ್ಲಿ ಒಂದು ಕತೆ ಹೇಳಿದ್ದೆ. ಹೇಗೆ ಒಂದು ದೊಡ್ಡ ಜೀವ, ಈಗ ಸಿದ್ಧಲೋಕದಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ಒಂದು ಜೀವ ಹೇಗೆ ಒಂದು ನಿಕೃಷ್ಟ ಗತಿಗೆ ಹೋಯಿತು ತಾನು ಮಾಡಿದ ಕರ್ಮದ ಫಲದಿಂದ ಅಂತಕ್ಕಂಥದ್ದು. ಒಬ್ಬ ಹೆಣ್ಣು ಮಗಳ ಕಥೆ ಹೇಳಿದ್ದೆ, ನಿಮಗೆ ಜ್ಞಾಪಕ ಇರಬಹುದು. ನಿರ್ನಾಮಿಕೆ ಅಂತ ಒಬ್ಬ ಹೆಣ್ಮಗಳ ಕಥೆ ಹೇಳಿದ್ದೆ. ಒಬ್ಬ ದಿಗಂಬರ ಮುನಿಗಳಿಗೆ ಏನೊಂದು ಉಪಸರ್ಗ ಮಾಡಿದಂಥ ಒಂದು ನಿಮಿತ್ತದಿಂದ ಹೇಗೆ ಆ ಪಾಪ ಕರ್ಮ ಆ ಹೆಣ್ಮಗಳನ್ನ ಹಿಡಿದು ಬಿಡದೆ ಅದನ್ನ ಅನೇಕ ಜನ್ಮಗಳಲ್ಲಿ ಕೊಂಡೋಯ್ತು ಅಂತಕ್ಕಂಥದ್ದು. ಒಬ್ಬ ದಿಗಂಬರ ಮುನಿಗಳು ಒಂದು ಊರಿನಲ್ಲಿ ವಿಹಾರ ಮಾಡ್ತಿದ್ರು. ವಿಹಾರ ಮಾಡ್ತಿದ್ದಾಗ ಆ ಮುನಿಗಳ ಒಂದು ಈತಹ ಪ್ರವಚನವಾಗ್ತಿದೆ. ಪ್ರವಚನ ಆಗ್ತಿದ್ದಾಗ ಒಬ್ಬ ಶ್ರೀಮಂತ ಹೆಣ್ಣು ಮಗಳವಳು, ಶ್ರೀಮಂತ ವಂಶದಲ್ಲಿ ಹುಟ್ಟಿದಂತ ಒಬ್ಬ ಹೆಣ್ಣು ಮಗಳು ಆ ದಿಗಂಬರ ಮುನಿಗಳ ಪ್ರವಚನವನ್ನ ಕೇಳಿ ಅವಳು ಪ್ರಭಾವಿತಳಾಗಲಿಲ್ಲ. ಇವಳಿಗೆ ಈ ಪ್ರವಚನವನ್ನ ಏನಾದ್ರೂ ಮಾಡಿ ನಾನು ನಿಲ್ಲಿಸಬೇಕು, ಈ ದಿಗಂಬರ ಮುನಿಗೆ ಉಪಸರ್ಗ ಕೊಡಬೇಕು, ನಾನು ಅವ ಕಷ್ಟ ಕೊಡಬೇಕು ಅಂತಕ್ಕಂಥ ಆ ಕೆಟ್ಟ ಭಾವನೆ, ಆ ತರಂಗ ಅವಳ ಆತ್ಮ ಪ್ರದೇಶ ಉಂಟಾದ್ರಿಂದ ಒಂದ್ ದಿವಸ ಅವರು ವಿಹಾರ ಬರ್ತಿರ್ಬೇಕಾದ್ರೆ, ಆ ಪ್ರವಚನದ ಸ್ಥಳಕ್ಕೆ ಬರ್ತಿರ್ಬೇಕಾದ್ರೆ ಒಂದು ಸತ್ತ ನಾಯಿಯ ಶರೀರವನ್ನ, ಸತ್ತ ನಾಯಿಯನ್ನು ತಂದು ಅವರ ಮುಂದೆ ಹಾಕ್ಬಿಟ್ರು. ಒಳತ ನಾಯಿಯ ದೇಹವನ್ನ ತಂದು ಹಾಕಿತು. ಮುನಿಗಳು ಕೋಪ ಮಾಡ್ಕೊಳ್ಳಿಲ್ಲ. ಅವರಿಗೆ ಕನಿಕರ ಉಂಟಾಯ್ತಂತೆ. ಅಯ್ಯೋ ಎಂಥ ಕೆಲಸ ಮಾಡ್ದೆ, ಮತಿಗೆಟ್ಟ ಮಗಳೇ, ಮತಿಗೆಟ್ಟ ಮಗಳೇ, ನೀನಿದಂ ಸಂಸ್ಕೃತಿಲತೆಯೋಳ್ ತೊಡರಲ್ಕೆ ನೀನಿದಂ ನೆಗಳ್ದೈ. ಸಂಸ್ಕೃತಿಲತೆಯೋಳ್, ಸಂಸಾರ ಬಂಧನದ ಆ ಲತೆಯಲ್ಲಿ, ಅಂದ್ರೆ ಸಂಸಾರದ ಆ ಜಂಜಾಟ, ಆ ಸಂಸಾರದ ಕಟ್ಟಿಗೆ ಸಿಕ್ಕೋಕ್ಕೋಸ್ಕರ ನೀದನ್ನು ಮಾಡ್ಬಿಟ್ಟಲ್ಲ. ಮತಿಗೆಟ್ಟ ಮಗಳೇ ಸಂಸ್ಕೃತಿ ಲತೆಯೋಳ್ ತೊಡರಲ್ಕೆ ನೀನಿದನ್ನೆಗಳ್ದೈ. ದುರ್ಗತಿ ಹೇತು, ನಿನ್ನ ಮುಂದಿನ ಒಂದು ಗತಿ ದುರ್ಗತಿ. ಇದು ಸೂಚನೆ ಕೊಡುತ್ತೆ. ದುರ್ಗತಿ ಹೇತು ಪೂಜ್ಯ ಪೂಜಾ ವ್ಯತಿಕ್ರಮಂ ಕಿರಿದು ದುಃಖಮಂ ಮಡುಗುಮೇ. ಪೂಜ್ಯ ಪೂಜಾ ವ್ಯತಿಕ್ರಮಂ, ಪೂಜ್ಯತೆ ಎಲ್ಲಿದೆಯೋ ಒಂದು ಪೂಜಾ ಸ್ಥಳವನ್ನ ಅಥವಾ ಒಂದು ಒಳ್ಳೆಯ ಧರ್ಮ ಕಾರ್ಯಕ್ಕೆ ಅಡ್ಡ ಮಾಡಿದರೆ, ಪೂಜ್ಯ ಪೂಜಾ ವ್ಯತಿಕ್ರಮಂ, ಆ ವ್ಯತಿಕ್ರಮ ಅಂದ್ರೆ ಅಡ್ಡ ಮಾಡ್ತಕ್ಕಂಥದ್ದು. ಪೂಜ್ಯ ಪೂಜಾ ವ್ಯತಿಕ್ರಮಂ ಕಿರಿದು ದುಃಖಮಂ ಮಾಡುಗುಮೆ. ಸ್ವಲ್ಪ ದುಃಖ ಕೊಡುತ್ತೆ, ಇದು ಅಪಾರವಾದಂತಹ ದುಃಖ ಕೊಡುತ್ತೆ. ಅಂಥ ಒಂದು ಕರ್ಮವನ್ನ ಮಾಡ್ಬಿಟ್ಟಲ್ಲ, ಪಾಪ ಕರ್ಮವನ್ನ ಅಂತ ಹೇಳಿದಾಗ ಅವಳು ಬೆಚ್ಚು ಬಿದ್ದಂತೆ ಹೆಣ್ಣು. ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟೆ. ಸ್ವಲ್ಪ ಉಪಶಮನವಾಯಿತು. ಅವಳಿದ್ದಂಥ ಆ ಕಲ್ಮಶ, ಆ ಕಳಂಕ ಉಪಶಮವಾಯಿತು. ಸ್ವಾಮಿಗಳ ಕಾಲು ಹಿಡ್ಕೊಂಡ್ಬಿಟ್ಲಂತೆ.
ನೀನ್ ಕ್ಷಮೆಯಿಪ್ಪುದು ಅರಿಯದೆ ಗೈದುದರ್ಕೆ, ನನ್ಗೆ ಗೊತ್ತಿಲ್ಲ ಮಾಡ್ಬಿಟ್ಟೆ, ಅರಿಯದೆ ಗೈದುದರ್ಕೆ ನೀನ್ ಕ್ಷಮೆಯಿಪ್ಪುದು ಎಂದು ಕಾಲ್ಗೆರಗಿದ ನಿನ್ನದೊಂದು ಉಪಶಮಂ ನಿನ್ನಂ ಈ ಮನುಷ್ಯ ಜನ್ಮಕ್ಕೆ ತಂದುದುದು. ಅವಳು ಅಧೋಗತಿಗೆ ಹೋಗಿ ಏನಾಗಬೇಕಾಯಿತು, ನರಕದಲ್ಲಿ ಹೋಗಿ ಬೀಳಬೇಕಾಯಿತು. ಆದ್ರೆ ಉಪಶಮವಾಯಿತು. ಸ್ವಲ್ಪ ಅವಳ ಭಾವನೆ ಉಪಶಮವಾಗಿ ಮುನಿಗಳ ಕಾರಣ ಹಿಡ್ಕೊಂಡಿದ್ರಿಂದ ನಿನ್ನದೊಂದು ಉಪಶಮಂ ಈ ಮನುಷ್ಯ ಜನ್ಮಮಂ ತಂದಿಕ್ಕಿದುದು. ಆದ್ರೆ ನಿನ್ನಂ ಬಿಡದೇಗೆ ಮುನ್ನಗೈದ ದೋಷಂ, ಆದ್ರೆ ಆ ದೋಷ ಮಾಡಿದ್ದಲ್ಲ, ಮಾಡಿದಂಥ ಪಾಪ ಮಾಡಿದುದನ್ ಉಣ್ಣದೇ ಪೋಕುಮೆ, ಮಾಡಿದು ಊಟ ಮಾಡಲೇಬೇಕು. ಮುನ್ನಂ ಗೈದ ದೋಷಂ ನಿನ್ನಂ ಇಂದು ಅರಸಿ ತಿಂದುದುದು ಅಂತ ಹೇಳಿ ಆ ಮುಂದಿನ ಜನ್ಮಕ್ಕೆ ಅವಳು ಊಟ ಮಾಡಕ್ಕೂ ಸಾಧ್ಯವೇ ಇಲ್ಲಿರ್ತಕ್ಕಂಥ ಒಂದು ನಿರ್ಗತಿಕ ಒಂದು ಮನೆಯಲ್ಲಿ ಹುಟ್ಟಿ ಪಡಬಾರಂತಹ ಕಷ್ಟಪಟ್ಟು ಸ್ಮಶಾನದಲ್ಲಿ ಬೆಳೆದು ಸ್ಮಶಾನಕ್ಕೆ ಬರ್ತಂತಹ ಹೆಣಗಳ ಮೇಲಿರ್ತಕ್ಕಂಥ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡು ತಿಂದು ಚಿಂದಿ ಬಟ್ಕೊಂಡು ಉಟ್ಕೊಂಡು ಅಂಥ ಒಂದು ಕೀಳು ಜನ್ಮಕ್ಕೆ ಬಂದಂತೆ. ಯಾಕೆ? ಕರ್ಮದ ದೆಸೆಯಿಂದ. ಪಾಪ ಕರ್ಮ ಅಷ್ಟೊಂದು ಕಠಿಣವಾಗಿ ಆಕೆಯನ್ನ ಬಿಡದೆ ಹೆಣಗಾಡ್ತು. ಆದರೆ ಅದೇ ಜನ್ಮದಲ್ಲಿ ಕಾಲಲಬ್ಧಿ ಬಂದು ಒಬ್ಬ ಮುನಿಗಳ ಧರ್ಮೋಪದೇಶದಿಂದ ತನ್ನ ಆತ್ಮ ಉತ್ಥಾನ ಸ್ಥಿತಿಗೆ ಬರೋದಕ್ಕೆ ಅನೇಕ ಪುರುಷಾರ್ಥವನ್ನು ಮಾಡಿದ್ಲು, ವ್ರತವನ್ನು ಪರಿಪಾಲನೆ ಮಾಡಿದ್ಲು. ಕೊನೆಗೆ ಆಕೆ ಶ್ರೀಮತಿಯಾಗಿ ಶ್ರೇಯಾಂಸನಾಗಿ ಕೊನೆಗೆ ಮೋಕ್ಷಕ್ಕೆ ಹೋಗುತ್ತೆ ಆ ಜೀವ. ಯಾಕೆ ಹೇಳಿದೆ ಈ ಕಥೆ ಅಂದ್ರೆ ಸುಮ್ಮನೆ ಕಥೆ ಅಲ್ಲ, ಇದು ಎಲ್ಲ ಕರ್ಮಜನಿತವಾದಂತಹದ್ದು. ಶ್ರೀಕುಲಂ ಆಪ್ತಗೋತ್ರಂ ಅಮಲಾಂಗಂ ಅತಂದ್ರತೆ ಸಮ್ಯಗಾಯೋ ವಿದ್ಯಾಕುಶಲತ್ವಂ ಮಾದೋಡಂ. ಇವೆಲ್ಲ ಆಗುತ್ತೆ. ಬರುತಂ ಬಯಲಾಗುತ್ತಂ ಇರ್ಪು ವಯಸ್ಸೆ, ಇವೆಲ್ಲ ಬರುತ್ತೆ ಹೋಗುತ್ತೆ. ಇದ್ರೊಳಗೆ ಮುಳುಗಬಾರ್ದು ನಾವು. ನಿಮ್ಮತ್ತನ ಭಕ್ತಿಯೊಂದೇ ನಿಜ ಸಿದ್ಧಿಯಲಾಗ ಅಪರಾಜಿತೇಶ್ವರಾಗ. ಬರುತಂ ಬಯಲಾಗುತ್ತಂ ಇರ್ಪು ವಯಸ್ಸೆ. ಬಯಲಾಗು ಅಂತಂದ್ರೆ ಮಾಯವಾಗತಕ್ಕಂಥದ್ದು, ಮಿಂಚಿನಂತೆ ಮಾಯವಾಗತಕ್ಕಂಥದ್ದು. ಇವೆಲ್ಲ ಈ ಕರ್ಮದಿಂದ, ಕರ್ಮದ ಪ್ರಭಾವದಿಂದ ಬರ್ತಕ್ಕಂಥ ಈ ಭೋಗ, ಕುಲ, ಗೋತ್ರ, ಒಳ್ಳೆ ಶರೀರ, ಒಂದು ಅಧಿಕಾರ, ಯೌವನ, ಶ್ರೀಮಂತಿಕೆ, ವಿದ್ಯಾ ಕುಶಲತ್ವ, ಇವೆಲ್ಲ ಇದರೊಳಗೆ ಮಗ್ನಾಗಬಾರ್ದು. ನನಗೂ ಇದಕ್ಕೂ ಯಾವ ಸಂಬಂಧವಿಲ್ಲ ಅಂತ ಭೇದ ವಿಜ್ಞಾನವನ್ನ ನಾವು ಮನನ ಮಾಡಿ ತಿಳ್ಕೊಂಡು ಅದನ್ನ ನಿಧಿಧ್ಯಾಸ ಮಾಡಿ ಅದ್ರ ನಡಿಬೇಕಂತೆ. ಅದೇ ರತ್ನಾಕರ್ ಹೇಳ್ತಕ್ಕಂಥದ್ದು. ಇವೆಲ್ಲ ಕರ್ಮದ ಪ್ರಭಾವದಿಂದ ಆಯ್ತಪ್ಪ, ಇದನ್ನೇ ಸರ್ವಸ್ವ ಅಂತ ತಿಳಿದು ನೀನು ಇದು ಮಗ್ನಾಗಬೇಡ. ನಾನು ಹೇಳಿದೆ ಹಿಂದಿನ ಉಪನ್ಯಾಸದಲ್ಲಿ, ಭರತ ಚಕ್ರವರ್ತಿಗೆ ಅವನ ಪುಣ್ಯ ಕರ್ಮದಿಂದ ಎಂತೆಂತ ಭೋಗೋಪೋಗಳು ಬಂತು, ಅದರೊಳಗೆ ಮಗ್ನಾದ್ನೆ, ಎಂದೂ ಮಗ್ನಾಗ್ಲಿಲ್ಲ ಅವನು. ಒಬ್ಬ ಕೇಳದ್ನಂತೆ, ಹೇಗೆ ನೀನು ಇಂಥ ಒಂದು ಷಟ್ಖಂಡಾಧಿಪತಿಯಾಗಿದ್ಯಾ, ನೀನು ಮಹಾಭೇದ ವಿಜ್ಞಾನಿ ಅಂತ ಜನಗಳೆಲ್ಲ ನಿನ್ನ ಹೊಗಳ್ತಾರೆ, ನನಗೆ ಅರ್ಥವಾಗೋದಿಲ್ಲ, ಇದೆಲ್ಲ ಹುಸಿ, ಇದನ್ನ ನಾನು ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳದ್ನಂತೆ. ಆ ಸ್ಥಾನದಲ್ಲೊಬ್ಬ ಭರತನಿಗೆ ಹುಸಿನಗೆ ನಕ್ಕು ಹೇಳದ್ನಂತೆ, ಆಯ್ತು, ಈಗ ನಾನು ನಿನ್ನ ಕೈಲಿ ಒಂದು ತಟ್ಟೆ ಕೊಡ್ತೀನಿ, ಒಂದು ಪಾತ್ರೆ. ಆ ಪಾತ್ರೆ ತುಂಬಾ ಎಣ್ಣೆ ಹಾಕೋದು ಪೂರ್ತಿ. ಇದನ್ನ ನೀನು ಈ ಒಂದು ಬೀದಿನಲ್ಲಿ, ರಾಜ ಬೀದಿನಲ್ಲಿ ಒಂದು ರೌಂಡ್, ಒಂದು ಸುತ್ತ ಹಾಕಿ ನನ್ನ ತಗೊಂಡು ಬರ್ಬೇಕು. ಒಂದು ತೊಟ್ಟು ಎಣ್ಣೆ ಕೆಳಗೆ ಬಿದ್ರೆ ನಿನ್ನ ತಲೆ ಕತ್ತರಿಸ್ತೀನಿ. ಆದ್ರೆ ಹಾಗೆ ನೀನು ಒಂದು ತೊಟ್ಟು ಕೆಳಗೆ ಬೀಳ್ದೆ ನೀನು ತಗೊಂಡ್ಬಂದ್ರೆ ನಿನಗೆ ಬೇಕಾದಂತ ಐಶ್ವರ್ಯ ಕೊಡ್ತೀನಿ, ಏನ್ ಕೇಳದ್ ಕೊಡ್ತೀನಿ. ಅವನು ಒಪ್ಕೊಂಡ. ಇದೇ ಮಹಾ ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡು ರಾಜಬೀದಿನಲ್ಲಿ ಹೋಗಬಾರದು, ಏನು ದೊಡ್ಡ ಕೆಲಸವಲ್ಲ. ತಗೊಂಡ. ರಾಜಬೀದಿನಲ್ಲಿ ಎಂಥೆಂಥ ಒಂದು ದೃಶ್ಯಗಳಿರಬಹುದು. ಅದು ಅಯೋಧ್ಯ ಪಟ್ಟಣದ ರಾಜಧಾನಿಯಲ್ಲಿ ಎಂಥೆಂಥ ದೃಶ್ಯಗಳಿರ್ಬೋದು. ಇವರ ಮಹಾತ್ಮ ಗಾಂಧಿಗಳು ನೋಡದೆ ಹೋಗ್ತೀವಿ, ಆ ಕಡೆ ಈ ಕಡೆ ಎಲ್ಲೆಲ್ಲೋ ನೋಡ್ಕೊಂಡು ಹೋಗ್ತೀವಿ.
ಆ ಸಿಲ್ಕ್ ಸ್ಯಾರೀಸು, ಈ ಕಡೆ ಬಿಸ್ಕತ್ ಇದು ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಅವನೇನ್ ಮಾಡ್ದ, ಆ ತಟ್ಟಿನಲ್ಲಿ ಎಣ್ಣೆ ಪೂರ್ತಿ ಸ್ವಲ್ಪ ತಗಲಿದ್ರೆ ಬಿದ್ದೋಗ್ಬಿಡುತ್ತೆ, ಅವನು ಕತ್ತೋಗ್ಬಿಡುತ್ತೆ. ಅವನಿಗೆ ಜೀವದ ಮೇಲೆ ಆಸೆ, ಏನೋ ಒಂದ್ ತೊಟ್ಟು ಕೆಳಗೆ ಬಿದ್ರೆ ನನ್ ಕತ್ತರಿಸಿ ಬಿಡ್ತಾರೆ ಅಂದ್ಬಿಟ್ಟು ಅಂತ ಅವನ ದೃಷ್ಟಿ ಎಲ್ಲ ಎಣ್ಣೆ ಮೇಲೆನೆ. ಎಲ್ಲೂ ನೋಡ್ಲ, ನೋ ಸಿಲ್ಕ್ ಸ್ಯಾರೀಸ್, ನೋ ಐಸ್ ಪಾರ್ಲರ್, ಸುಮ್ಮನೆ ಹೋಗ್ತಿದ್ದ ಅವನು. ಹೋದ 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 ಬಂದ, ಬಹಳ ಕಷ್ಟಪಟ್ಕೊಂಡು ಬಂದು ತದೇಕ ಚಿತ್ತನಾಗಿ ಎಲ್ಲ ಅವನ ದೃಷ್ಟಿ ಎಲ್ಲ ಎಣ್ಣೆ ಮೇಲೆನೆ ಬಂದು ಒಪ್ಪಿಸ್ದ. ಬೇಷ್, ಏನ್ ನೋಡ್ದೆ ನೀನು, ಇಷ್ಟು ದೊಡ್ಡ ರಾಜ ಬೀದಿ ನೋಡ್ನ, ಏನ್ ನೋಡ್ದೆ ಅಂತಂದ್ರು. ಏನೂ ನೋಡ್ಲಿಲ್ಲ ಸ್ವಾಮಿ. ಏನು ನೋಡ್ಲಿಲ್ವಾ? ಮುತ್ತು ರತ್ನ ರಾಶಿಗಳೆಲ್ಲ ಬಿದ್ದಿದ್ವಲ್ಲ, ನರ್ತನ ಮಾಡ್ತಿದ್ರು ಹೆಣ್ಮಕ್ಳು, ಅವೆಲ್ಲ ನೋಡ್ಲಿಲ್ವಾ? ಏನು ನೋಡ್ಲಿಲ್ಲ ಸ್ವಾಮಿ, ನನ್ನ ದೃಷ್ಟಿ ಎಲ್ಲ ಬರ ಎಣ್ಣೆ ಮೇಲೆ ಇತ್ತು. ಅದು ಒಂದ್ ತೊಟ್ಟು ಬಿದ್ರೆ ಕತ್ತು ಹೋಗ್ತಿತ್ತಲ್ಲ. ಹಾ ಅದೇಪ್ಪ ನಾನು ಮಾಡ್ತಿರ್ತಕ್ಕಂಥದ್ದು. ನಾನು ಮಾಡೋದು ಆ ಭೇದ ವಿಜ್ಞಾನ ಅದೇ. ನಾನು ಇರ್ಬೋದು, ಷಟ್ಕಂಡಾಧಿಪತಿ ಆಗಿರ್ಬೋದು, ಯಾವುದ್ರಲ್ಲೂ ನನ್ನ ಮನಸ್ಸು ಹೋಗೋದೇ ಇಲ್ಲ. ನನ್ನ ಮನಸ್ಸೆಲ್ಲ ಸಿದ್ಧ ಪರಮಾತ್ಮನಲ್ಲೇ. ತನುಜಿನ ಗೃಹವೆಂದು ಮನ ಸಿಂಹ ಪೀಠವೆಂದು ಅನುಪಮಾತ್ಮನೇ ಜಿನನೆಂದು ನೆನಗವನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನಲ್ಲಿ. ತನು ಜಿನ ಗೃಹವೆಂದು ಮನ ಸಿಂಹ ಪೀಠವೆಂದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ದೇ ಇಲ್ಲ. ಯಾಕೆ ಹೋಗ್ಬೇಕು? ತನು ಜಿನ ಗೃಹವೆಂದು. ಅದಕ್ಕೆ ಬಸವಣ್ಣರು ಒಂದು ಮಾತು ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಉಳ್ಳವರು ಅಂದ್ರೆ ಶ್ರೀಮಂತರು ಬೇಕಾದಂತಹ ದೇವಸ್ಥಾನ ಕಟ್ಟಿಸಿ ವೈಭವದಿಂದ ಪಂಚಕಲ್ಯಾಣ ಮಾಡಿಸ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಪನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು. ಈ ದೇವಸ್ಥಾನ ಬಿದ್ದು ಹೋಗುತ್ತೆ ಯಾವತ್ತೋ, ಆದ್ರೆ ಜಂಗಮ ಕಳಿವಿಲ್ಲ. ಈ ಆತ್ಮಕ್ಕೆ ಎಂದೂ ಅಳಿವಿಲ್ಲ, ಯಾವತ್ತೂ ಸಾವಿಲ್ಲ. ಅದು ಶಾಶ್ವತ, ಅದೇ ಭಗವಂತ. ಆತ್ಮ ಶ್ರದ್ಧೆಯೇ ಧರ್ಮ. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕಾದಿಲ್ಲ. ತನು ಜಿನಗೃಹವೆಂದು, ಮನ ಸಿಂಹಪೀಠವೆಂದು. ಸಮವಸರಣವನ್ನ ನಮ್ಮ ಮನಸ್ಸಿನ ಸ್ಥಾಪನೆ ಮಾಡ್ಕೊಳ್ಬೇಕು. ಮನ ಸಿಂಹಪೀಠವೆಂದು, ಅನುಪಮ ಆತ್ಮನೇ ಜಿನನೆಂದು. ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಆ ಸಿಂಹ ಪೀಠ. ಆ 1008 ಕಮಲದ ಮೇಲೆ ಕೂತಿರ್ತಕ್ಕಂಥ 4 ಬೆರಳು ಸೋಂಕದೆ ವಿರಾಜಮಾನಾಗಿರ್ತಕ್ಕಂಥ ಆ ಅರಹಂತ ಪ್ರಭುವೇ ಆತ್ಮ, ನನ್ನ ಆತ್ಮ ಅಂತ ತಿಳಿದು. ತನು ಜಿನಗೃಹವೆಂದು, ಮನ ಸಿಂಹಪೀಠವೆಂದು, ಅನುಪಮಾತ್ಮನೇ ಜಿನನೆಂದು. ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರೆ ಪ್ರಯೋಜನವಿಲ್ಲ. ರತ್ನಾಕರ ಬಹಳ ಬುದ್ಧಿವಂತ. ನೆನಗವನೆಲ್ಲವ ಬಿಟ್ಟು, ಬೇರೆ ಯೋಚನೆಗಳನ್ನೆಲ್ಲ ಬಿಟ್ಟು, ಎಲ್ಲೆಲ್ಲೋ ಮನಸ್ಸು ಹೊಯ್ದಾಡ್ಬಿಟ್ಟು ನೀನು ಇಲ್ಲಿ ಭಗವಂತ ಕಾಣಬೇಕು ಅಂದ್ರೆ ಕಾಣುತ್ತಾ? ಏನೋ ಕಾಣುತ್ತೆ ಮನಸ್ಸಿಗೆ. ನೆನಗವನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನಲ್ಲಿ. ನಾವು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೇನ್ ಕಾಣುತ್ತೆ? ಆಚೆ ಚಪ್ಪಲಿ ಬಿಟ್ಟಿರ್ತೀವಿ, ಹೊಸಾದು ಒಂದ್ ಜೊತೆ ಜೋಡು ತಂದಿರ್ತೀವಿ. ಭಗವಂತ ಅಂತ ಹಿಂಗ್ ನೋಡಿದ್ರೆ ಜೋಡು ಕಾಣುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರೆ ಯಾವನಾದ್ರೂ ಅಲ್ಲಿ ಚಪ್ಪಲಿ ಈಗ 65 ರೂಪೀಸ್ 80 ರೂಪೀಸ್ ಆಗಿದೆ ಬ್ಯಾಟ, ಹೋಗ್ಬಿಟ್ರೆ ಗತಿ ಏನು? ಅದಕ್ಕೋಸ್ಕರ ನಾವು ಏನು ಆದಿನಾಥ ಸ್ವಾಮಿ ಅಂದ್ರೆ ಚಪ್ಲಿನ ಕಾಣದ್, ನಮ್ಗೆ ಇನ್ನೇನು ಕಾಣಲ್ಲ. ಯಾಕೆಂದ್ರೆ ನೆನಹವೆಲ್ಲ ಅಲ್ಲಿರುತ್ತೆ. ಪುರಂದರದಾಸರಂತ ಹೋದ್ರಂತೆ, ಹೀಗೆ ಪಾಪ ಅವರು ಜೋಡು ಹಾಕೊಂಡು ಹೋಗಿದ್ರು. ಯಾವನೋ ಭಕ್ತ ಅವನ ಜೋಡೆ ಹೊಡೆದು ಬಿಟ್ರ ಪುರಂದರದಾಸದ್ದೆ. ಅವ್ರು ಬಂದು ನೋಡ್ತಾರೆ, ಅವ್ರದ್ದು ಇಲ್ಲ ಪಾಪಾಸ್ ಇಲ್ಲ. ಪಾಪಾಸು ಹೋಯಿತು, ಪಾಪದ ಹಸು ಹೋಯಿತು. ನಾನು ದೇವಸ್ಥಾನಕ್ಕೆ ಬಂದ್ರೆ ಪಾಪಾಸು ಹೋಯಿತು, ಈ ಪಾಪಾಸು ಹೋಯ್ತು ಹೋಗ್ಲಿ, ಆದ್ರೆ ನಾನು ಬಂದು ಭಗವಂತನ ಧ್ಯಾನ ಮಾಡಿದ್ನಲ್ಲ, ಅಲ್ಲಿ ಪಾಪದ ಹಸು ಹೋಯಿತು. ಪಾಪದ ಕರ್ಮ ಕಳ್ಕೊಂಡಿದ್ದೀನಿ, ಇದು ಹಾಳಾಗಿ ಹೋಗ್ಲಿ ಚಪ್ಲಿ.
ನಾನು ಬಂದು ಭಗವಂತನ ಆರಾಧನೆ ಮಾಡಿದ್ದೀನಿ, ಮರ್ತು ಬಿಟ್ಟಿದ್ರು ಅವರು ಪಾಪ. ಜೋಡು ವಿಚಾರ ಗೊತ್ತೇ ಇಲ್ಲ. ನಮ್ಮಲ್ಲಿ ಇರಬೇಕು ದೃಷ್ಟಿ, ಎಲ್ಲೆಲ್ಲೂ ಬೇರೆ ಕಡೆ ಇರಬಾರದು ದೃಷ್ಟಿ. ತನುಜಿನ ಗೃಹವೆಂದು ಮನಸಿಂಹ ಪೀಠವೆಂದು ಅನುಪಮಾತ್ಮನ ಜಿನನೆಂದು ನೆನಹವ ನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನಲ್ಲಿ. ಅದು ಬೇರೆ ವಿಜ್ಞಾನ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಮಂಡೆ ಬೆಳೆದು ಮನ ಬೋಳಾದ ತಪಸ್ಸಿಯ ಕೊಂಡಾಡಲಳವೇ ಚಕ್ರಿಯನು. ಎಷ್ಟು ಉದಾಹರಣೆ ಕೊಡೋಣ ಬೇದ ವಿಜ್ಞಾನಕ್ಕೆ, ಬೇಕಾದಂತಹ ಉದಾಹರಣೆಗಳಿದೆ ಭಾರತೇಶ ವೈಭವದಲ್ಲಿ. ಅಂಥ ಈ ಪುಣ್ಯಕರ್ಮದಿಂದ ಬಂದಂಥ ಈ ಅಭ್ಯುದಯಗಳನ್ನ ಶ್ರೀಕುಲಂ ಆಪ್ತಗೋತ್ರಂ ಅಮಲಾಂಗಂ ಅತಂದ್ರತೆ ಸಮ್ಯಗಾಯೋ ವಿದ್ಯಾ ಕುಶಲತ್ವಂ. ಆಯು ಕರ್ಮದಿಂದ ನಿಮಗೆ ಆಯುಷ್ಯ. ಯಾರು ಒಂದು ದಿವಸ ಈ ಕಡೆ ಒಂದು ದಿವಸ ಆಚೆ ಮಾಡಕ್ಕಾಗತ್ತೆಯೇ? ಸಾಧ್ಯವೇ ಇಲ್ಲ. ನಿಮ್ಮ ಆಯುಷ್ಯ ಕರ್ಮ ಎಷ್ಟು ಸಂಪಾದನೆ ಮಾಡ್ಕೊಂಡು ಬಂದಿರೋ ಅಷ್ಟೇ. ಜ್ಞಾನಾವರಣ್ಯ ಕರ್ಮದ ಉಪಶಮದಿಂದ ನಿಮ್ಮ ವಿದ್ಯಾ ಕುಶಲತ್ವ, ಗೋತ್ರ ಕರ್ಮದಿಂದ ನಿಮಗೆ ಉಚ್ಚ ಗೋತ್ರ ನೀಚ ಗೋತ್ರ. ಇವೆಲ್ಲ ಈ ಕರ್ಮದ ಒಂದು ಆಟ, ಕರ್ಮದ ಪ್ರಭಾವದಿಂದ. ಶ್ರೀಕುಲಂ ಆಪ್ತಗೋತ್ರಂ ಅಮಲಾಂಗಂ ಅತಂದ್ರತೆ ಸಮ್ಯಗಾಯು ವಿದ್ಯಾ ಕುಶಲತ್ವಂ ಮಾದೋಡಂ. ಇವೆಲ್ಲ ನಿನಗೆ ಪ್ರಾಪ್ತವಾದ್ರೂ ಕೂಡ ಇದರಲ್ಲೇ ಮಗ್ನಾಗಬೇಡ. ಇದು ಎನ್ನದು ಎನ್ನದೇಗೆ, ಇದು ನಂದು, ನಾನು, ನನಗೆ ಬೇಕು, ನಾನೇ ಇದರಲ್ಲಿ ಮುಳುಗಬೇಕು, ಇದರಲ್ಲೇ ಸುಖ, ಇದರೊಳಗೆ ನನ್ನ ಒಂದು ಆತ್ಮ ಕಲ್ಯಾಣ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಮುಟ್ಟಾಳ್ತನ, ಮೂರ್ಖ ಬುದ್ಧಿ. ಇದೆನ್ನದು ಇದು ಅನ್ಯಂ ಎನ್ನುತ್ತೆ ಕಂಡು ಹೌದಿಲ್ಲ ಅಂತಕ್ಕಂಥ ಆ ಭಾವನೆಯನ್ನು ಹೊಂದಿ ಆ ಸ್ಥಿರ ಚಿತ್ತದಿಂದ ಇದು ಅನ್ಯಂ ಎನ್ನುತ್ತೆ ಕಂಡು ನಿರ್ವ್ಯಾಕುಲನಾಗಿ, ಅದು ಬಹಳ ಅಂಡರ್ಲೈನ್ ಮಾಡಬೇಕು. ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದು ಎನ್ನುತ್ತೆ ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿಂ ಮಗಲ್ದು. ಎಲ್ಲರಿಂ ಮಗಲ್ದು ಅಂದ್ರೆ ಇವೆಲ್ಲವನ್ನ ಬಿಟ್ಟು ತನಗೂ ಇದಕ್ಕೆ ಸಂಬಂಧವಿಲ್ಲ, ಇದರಲ್ಲೇ ನಾನು ಮುಳುಗಬಾರದು ಅಂತಕ್ಕಂತಹ ಬೇದ ವಿಜ್ಞಾನವನ್ನ ನಾವು ಮನಸ್ಸಲ್ಲಿ ಧರಿಸಿ ಎಲ್ಲರಿಂ ಮಗಲ್ದು ಈ ಒಂದು ಭೋಗದಿಂದ. ಯಾಕೆಂದ್ರೆ ಜೈನ ಧರ್ಮ ನಿವೃತ್ತಿ ಮಾರ್ಗ. ಎಲ್ಲ ತ್ಯಾಗ ಮಾಡು ತ್ಯಾಗ ಮಾಡು ತ್ಯಾಗ ಮಾಡು ತ್ಯಾಗ ಮಾಡು, ಅದೇ ನಿವೃತ್ತಿ ಮಾರ್ಗ, ಅದು ಪ್ರವೃತ್ತಿ ಮಾರ್ಗವಲ್ಲ. ವೈದಿಕ ಧರ್ಮಗಳೆಲ್ಲ ಪ್ರವೃತ್ತಿ ಮಾರ್ಗ. ಏನು ಎರಡು ಒಂದು ಪರಂಪರೆ ಬಂದಿದೆ, ವೈದಿಕ ಪರಂಪರೆ, ಒಂದು ಶ್ರಮಣ ಪರಂಪರೆ. ಶ್ರಮಣ ಪರಂಪರೆ ಎಲ್ಲ ನಿವೃತ್ತಿ ಮಾರ್ಗ, ವೈದಿಕ ಪರಂಪರೆ ಅದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಎಲ್ಲವನ್ನ ಬಿಡು, ಈ ಬಹಿರಂಗ ಪರಿಗ್ರಹಗಳನ್ನ, ಅಂತರಂಗ ಪರಿಗ್ರಹನ ಬಿಡು. ನಿನ್ನ ಎಲ್ಲ ಪುರುಷಾರ್ಥ ಪರಮಾರ್ಥ ಸಾಧನೆಗೋಸ್ಕರ, ನಿನ್ನ ಆತ್ಮನನ್ನ ಪರಮಾತ್ಮನನ್ನಾಗಿ ಮಾಡೋಕ್ಕೋಸ್ಕರ ಈ ಒಂದು ಮಾರ್ಗ. ಅದು ಆ ವೈದಿಕ ಪರಂಪರೆ ಲೌಕಿಕದ ಭೋಗದ ಆಸೆಗಳಿಗೋಸ್ಕರ. ತಪಸ್ಸು, ಆ ಋಷಿ ಪತ್ನಿ, ಋಷಿ ಮಗ, ಅಲ್ಲಿ ಆಶ್ರಮ ಎಲ್ಲ, ಅದೆಲ್ಲ ನೀವು ನೋಡಿರ್ಬೋದು. ಎಲ್ಲ ವೈದಿಕ ಪರಂಪರೆ ನೋಡಿದ್ರೆ ನದಿ ತೀರದಲ್ಲಿ ಆಶ್ರಮ ಕಟ್ಕೊಂಡು ಗಂಡ ಹೆಂಡತಿ ಮಕ್ಕಳು ಎಲ್ಲ ಅಲ್ಲಿ ಸಂಸಾರ, ಋಷಿಗಳು ಎಲ್ಲ ಸಂಸಾರ ಮಾಡಿ ಕೋಪ ತಾಪ ಶಾಪ ಎಲ್ಲವನ್ನು ಕೊಟ್ಟು ಸಂಸಾರವೇ ಅದು. ಅದು ನಿವೃತ್ತಿ ಅಲ್ಲ, ಅದು ಪ್ರವೃತ್ತಿ ಮಾರ್ಗ. ಯಾಕೆಂದ್ರೆ ನನಗೆ ಇಂದ್ರನ ಸ್ಥಾನ ಬೇಕು, ನಾನು ಅದಾಗಬೇಕು ಇದಾಗಬೇಕು, ನನಗೆ ಅನೇಕ ಶಕ್ತಿಗಳು ಬರಬೇಕು, ವರ ಪ್ರಧಾನವಾಗಬೇಕು ಅಂತಕ್ಕಂಥ ಆಸೆಯಿಂದ, ಭೋಗದ ಆಸೆಯಿಂದ, ಲೌಕಿಕದ ಆಸೆಗಳಿಂದ ಮಾಡ್ತಕ್ಕಂಥದ್ದು ಅದು ಪ್ರವೃತ್ತಿ ಮಾರ್ಗ. ಆದ್ರೆ ಈ ಒಂದು ಬೆಟ್ಟದ ಮೇಲೆ ಕಾಡಿನಲ್ಲಿ ಎಲ್ಲವನ್ನ ಬಿಟ್ಟು ನಿರ್ವ್ಯಾಕುಲನಾಗಿ, ವ್ಯಾಕುಲತೆ ಇರಬಾರದು ಅಂದ್ರೆ ನಿನಗೆ ವೈರಾಗ್ಯ ಸಹಜವಾಗಿ ಉದ್ಭವ ಆಗಬೇಕು. ಅದು ಅದರ ಅರ್ಥ. ವೈರಾಗ್ಯ ಬರುತ್ತೆ ಕೆಲವರಿಗೆ, ಅನೇಕ ತರಹದ ವೈರಾಗ್ಯಗಳಿದೆ. ಅಭಾವ ವೈರಾಗ್ಯ, ಇನ್ನೊಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಪ್ರಸವ ವೈರಾಗ್ಯ, ಅನೇಕ ತರಹದ ವೈರಾಗ್ಯಗಳು. ಏನಪ್ಪ 30ನೇ ತಾರೀಕು ಸಂಬಳ
ಇನ್ನು ಬಂದೇ ಇಲ್ಲ, ಪಾಕೆಟ್ನಲ್ಲಿ ದುಡ್ಡೇ ಇಲ್ಲ, ಏನೇನೋ ಹೆಂಡತಿ ವಿಪರೀತ ದುಡ್ಡು ಅದು ಇದು ಎಲ್ಲ ಖರ್ಚು ಮಾಡ್ಬಿಟ್ಟಾಳೆ, ದುಡ್ಡಿಲ್ಲ, ಏನ್ರಿ ಸಂಸಾರ ಸುಡುಗಾಡ ಹೊರಗೆ ಹೋಗ್ಬೇಕು ಅಂತಕ್ಕಂಥ ಆ ನಿಶ್ಚಿಂತತೆಯಿಂದ, ನಿರ್ವ್ಯಾಕುಲತೆಯಿಂದ, ಯಾವ ಒಂದು ಯೋಚನೆ ಇಲ್ಲದೆ ಯಾವನು ಮನೆಯನ್ನು ಬಿಡ್ತಾನೆ ಅಂಥವನು ನಿಜವಾದ ವೈರಾಗ್ಯವಂತ. ಅಂಥ ನಿರ್ವ್ಯಾಕುಲನಾಗಿ ಎಲ್ಲರಿಂ ಮಗಲ್ದು, ಈ ಎಲ್ಲರಿಂ ಮಗಲ್ದು ಅಂದ್ರೆ ಈ ಭೋಗೋಪಭೋಗಗಳಿಂದ ನಿಮ್ಮನ್ನ ಯಾರು ಮುತ್ತಿ ತಿಂತಾರೆ, ಈ ಸಂಸಾರದಲ್ಲಿ ಹಿಡಿದು ನಿಲ್ಲಿಸಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ, ಅವ್ರನ್ನೆಲ್ಲ ತ್ಯಾಗ ಮಾಡಿ ಮಣಿತ್ರಯ ಸಂಪದಕ್ಕೆ, ಈ ಸಂಪತ್ತನ್ನ ಬಿಟ್ಟು, ಈ ಲೌಕಿಕ ಸಂಪತ್ತನ್ನ ಬಿಟ್ಟು ಇನ್ನೊಂದು ಅಲೌಕಿಕ ಸಂಪತ್ತನ್ನ ನಾವು ಆಶ್ರಯ ಮಾಡ್ಬೇಕಂತೆ. ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕಾದ್ರೆ ಈ ಲೌಕಿಕ ಸಂಪತ್ತಿನಿಂದ ಸಾಧ್ಯವಿಲ್ಲ, ಒಂದು ಅಲೌಕಿಕ ಸಂಪತ್ತಿನಿಂದ ನಮ್ಮ ಆತ್ಮ ಕಲ್ಯಾಣವಾಗಬೇಕು. ಯಾವುದು ಆ ಅಲೌಕಿಕ ಸಂಪತ್ತು? ಅದು ನಮ್ಮಲ್ಲೇ ಇದೆ, ನಾವು ಎಲ್ಲೆಲ್ಲೋ ಹುಡುಕಾಡ್ತೀವಿ. ಆ ಅಲೌಕಿಕ ಸಂಪತ್ತು ನಮ್ಮನ್ನು ತುಂಬಿಕೊಂಡಿದೆಯಂತೆ. ಆದ್ರೆ ಆ ಅಲೌಕಿಕ ಸಂಪತ್ತಿಗೋಸ್ಕರ ನಾವು ಹೆಣಗಾಡ್ತೀವಿ, ಅದನ್ನ ಕಂಡುಕೊಳ್ಳೋದಕ್ಕೋಸ್ಕರ ಪುರುಷಾರ್ಥ ಬೇಕು. ಅದು ಎಲ್ಲಿ ಇದೆ, ನಮ್ಮಲ್ಲೇ ಇದೆಯಲ್ಲ, ಅದು ಎಲ್ಲಿದೆ? ಆ ಅಲೌಕಿಕ ಸಂಪತ್ತು ಎಲ್ಲಿದೆ? ಆ ಅನಂತ ಸುಖ ಎಲ್ಲಿದೆ? ಆ ಅನಂತ ಸುಖಕ್ಕೋಸ್ಕರ ನಾವು ಏನು ಮಾಡಬೇಕು, ಏನು ಪ್ರಯತ್ನ ಮಾಡಬೇಕು, ಏನು ಸಾಧನೆ ಮಾಡಬೇಕು, ಏನು ಪುರುಷಾರ್ಥ ಮಾಡಬೇಕು? ಅದು ಬಿಟ್ಟು ನಾವೆಲ್ಲೆಲ್ಲೋ ಹೋಗ್ತೀವಿ. ಒಬ್ಬ ಮುದುಕಿ ಒಂದು ಮನೆ ಜಗಲಿ ಮೇಲೆ ಬಟ್ಟೆ ಹೊಲಿತಿದ್ಲಂತೆ ಮುದುಕಮ್ಮ. ಕಣ್ಣು ಸ್ವಲ್ಪ ಮಂಜಾಗಿತ್ತು ಆ ಮುದುಕಮ್ಮನಿಗೆ. ಹೊಲಿತಿರ್ಬೇಕಾದ್ರೆ ಏನಾಗೋಯ್ತು, ಸೂಜಿ ಕೆಳಗೆ ಬಿದ್ದು ಹೋಗ್ಬಿಡ್ತು. ಸೂಜಿ ಕತ್ಲಾಗಿತ್ತು. ಸೂಜಿ ಹುಡುಕಾಡಕ್ ಶುರು ಮಾಡಿದ್ಲಂತೆ. ಯಾವನೊಬ್ಬ ಬುದ್ಧಿವಂತ ಬಂದ ಆ ಕಡೆ. ಏನ್ ಮುದ್ಕಮ್ಮ, ಏನ್ ಹುಡುಕಾಡ್ತಿದ್ಯಾ? ಅಪ್ಪಯ್ಯ, ಸೂಜಿ ಬಿದ್ದೋಗ್ಬಿಡ್ತಲ್ಲೋ, ಸೂಜಿ ಹುಡುಕಾಡ್ತಿದೀನಿ ಅಂತ. ಇಲ್ಲ ಹುಡುಕಾಡ್ತೀಯ, ಅಲ್ಲಿ ಕತ್ಲು, ಅಲ್ಲಿ ಮುನ್ಸಿಪಾಲಿಟಿ ಲೈಟ್ ಹಾಕಿದ್ದಾರೆ, ಸ್ಟ್ರೀಟ್ ಲೈಟು, ಅದ್ರ ಕೆಳಗೆ ಹುಡುಕಮ್ಮ, ಅಲ್ಲಿದೆ ಸೂಜಿ, ಸಿಗ್ಬೋದು ನಿನಗೆ. ಲೈಟ್ ಕೆಳಗೆ ಹುಡುಕ್ಬೇಕು ನೀನು, ಕತ್ಲಲ್ಲಿ ಹುಡುಕಬಾರ್ದು ಅಂತ. ಪಾಪ ಹುಡುಕಿ ಆ ಮುದುಕಿ ಇವನ್ ಮಾತು ಕೇಳಿ, ಈ ವಿವೇಕ ಮಹಾವಿವೇಕಿಯ ಮಾತು ಕೇಳಿ ಅಲ್ಲೋಗಿ ಆ ಮುನ್ಸಿಪಾಲಿಟಿ ಲೈಟ್ ಕೆಳಗಡೆ ಹುಡುಕಾಡ್ತಿದ್ದಂತೆ. ಇನ್ನೊಬ್ಬ ಬಂದ. ಏನಜ್ಜಿ, ಏನ್ ತಡ್ಕಾಡ್ತಿದ್ಯಾ, ಏನ್ ಹುಡುಕ್ತಿದ್ಯಾ? ಅಪ್ಪಯ್ಯ, ಸೂಜಿ ಬಿದ್ದೋಯ್ತು, ಹುಡುಕಾಡ್ತಿದ್ದೀನಿ. ಎಲ್ಲಿ ಕಳ್ಕೊಂಡೆ? ಆ ಜಗಲಿ ಹತ್ರ ಕಳ್ಕೊಂಡೆ. ಅಲ್ಲ, ಅಲ್ಲಿ ಕಳ್ಕೊಂಡು ಇಲ್ಲಿ ಹುಡುಕಾಡ್ತಿದ್ಯಲ್ಲ ನೀನು, ಅಲ್ಲಿ ನೋಡು, ಲೈಟ್ ಹಾಕು. ಅಲ್ಲಿ ಲೈಟ್ ಹಾಕಿ ದೀಪ ಬೆಳಕನ್ನ ನೋಡಿದ್ರೆ ಅಲ್ಲಿ ಸಿಗುತ್ತೆ ಹೊರತು ಇಲ್ಲಿ ಮುನ್ಸಿಪಾಲಿಟಿ ಲೈಟ್ ಸಿಗುತ್ತಾ? ನಾವೆಲ್ಲೆಲ್ಲೋ ಹುಡುಕಾಡ್ತೀವಿ ಸುಖಕ್ಕೆ. ಆ ಸರ್ಚ್ ಲೈಟ್ ನಮಗೆ ಹಾಕೋಬೇಕು. ನಮ್ಮಲ್ಲಿ ಹಾಕೊಂಡ್ರೆ ಆ ಲೈಟ್ನ ಎಲ್ಲಿದೆ ಸುಖ ಅಂತ ಗೊತ್ತಾಗುತ್ತೆ. ಹಾಗೆ ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತವ ಕೃಪಾತ್ಮನಲಾಗ ರತ್ನಾಪರಾಜಿತೇಶ್ವರ ಅಪರಾಜಿತೇಶ್ವರ. ಮಣಿತ್ರಯ ಸಂಪದ. ಮಣಿತ್ರಯ ಸಂಪದ ಅಂದ್ರೆ ಏನು? ನೀನು ಎಲ್ಲ ರತ್ನಾಭರಣಗಳೆಲ್ಲ ಹಾಕೊಂಡು ಮೆರೆದು ಭೋಗೋಪವನ್ನು ಅನುಭವಿಸಿದ್ಯಾ, ಆ ರತ್ನ ನಿನಗೇನು ಮಾಡೋದಿಲ್ಲ, ಅದರಿಂದ ಏನೂ ಪ್ರಯೋಜನವಿಲ್ಲ. ನಿನ್ನ ಆತ್ಮಕ್ಕೆ ಅದು ಯಾವ ಸುಖವನ್ನು ಕೊಡೋದಿಲ್ಲ. ಈ ಜಡ ದೇಹಕ್ಕೆ ಏನೋ ಒಂದು ಭ್ರಾಂತಿ ನಿನಗೆ ಆ ಮಣಿರತ್ನಗಳನ್ನ ಹಾಕೊಂಡು ಮೆರೆದಾಡುವು. ಆದ್ರೆ ಬೇರೆ ಮೇರಿದೆ 3 ಮಣಿರತ್ನ. ಆ 3 ಮಣಿರತ್ನಗಳನ್ನ ನೀನು ಯಾವಾಗಲೂ ಧರಿಸಿದ್ರೆ ಅದು ನಿನಗೆ ಒಳ್ಳೆಯ ಗತಿಯನ್ನು ಕೊಡುತ್ತೆ, ಒಳ್ಳೆಯ ದಾರಿಯನ್ನು ತೋರಿಸುತ್ತೆ. ಯಾವುದು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ರೈಟ್ ಫೇತ್, ರೈಟ್ ನಾಲೆಡ್ಜ್, ರೈಟ್ ಕ್ಯಾರೆಕ್ಟರ್. ಬರೇ ಫೇತ್, ನಾಲೆಡ್ಜ್, ಕ್ಯಾರೆಕ್ಟರ್ ಅಲ್ಲ. ರೈಟ್ ಫೇತ್, ರೈಟ್ ಅಂದ್ರೆ ಸಮ್ಯಕ್, ಸರಿಯಾದಂಥ, ಶುದ್ಧವಾದಂಥ, ಕಲಂಕರಹಿತವಾದಂಥ, ನಿನ್ನ ಆತ್ಮ ಕಲ್ಯಾಣಕ್ಕೆ ಸಾಧನೆ ಆಗ್ತಕ್ಕಂಥ ಅಂಥ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದೇ ಆತ್ಮನ ಗುಣಗಳು. ಆತ್ಮನ ಗುಣ ಅಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ನಾವು ಅದನ್ನ ತಿಳ್ಕೊಳ್ಳೋಕೋಸ್ಕರ ಏನು ದರ್ಶನ, ಏನು ಜ್ಞಾನ, ಏನು ಚಾರಿತ್ರ ಅಂತ ತಿಳ್ಕೊಳ್ಳೋಕೋಸ್ಕರ ಅದನ್ನು 3 ವಿಭಾಗ ಮಾಡಿದೀವಿ, 1, 2, 3 ಅಂತ. ಆದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅದು ಏಕ ರೂಪತೆ, ಒಂದೇ. ಅದನ್ನ ನಮ್ಮಂಥ ಜಡಮತಿಗಳು, ಬುದ್ಧಿವಿಹೀನರು
ಅಲ್ಪಮತಿಗಳು ಅದನ್ನು ತಿಳ್ಕೊಳ್ಳೋಕೋಸ್ಕರ ಆಚಾರ್ಯರು ಅದನ್ನು 3 ಭಾಗ ಮಾಡಿದ್ದಾರೆ. ಆತ್ಮ ಅಂದ್ರೆ ಧರ್ಮ. ಆ ಧರ್ಮ ಏನು? ಸಮ್ಯಕ್ ಧರ್ಮ ಯಾವುದು? ಅದನ್ನ 3 ಭಾಗ ಮಾಡಿದ್ದಾರೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅದಕ್ಕೋಸ್ಕರವೇ ರತ್ನಾಕರ ತನ್ನ ರತ್ನಾಕರ ಶಬ್ದದಲ್ಲಿ ಇದನ್ನೇ ಹೇಳಿದಾನೆ. ಮೊದಲನೇ ಪದ್ಯ, ಶ್ರೀರಾಗಂ ಸಿರಿ ಕಂಪು ಮಾಲೆ ಮಣಿಹಾರಂ ವಸ್ತ್ರಂ ಅಂಗಕ್ಕೆ ಅಲಂಕಾರಂ ಹೇಯಂ ಇವು ಆತ್ಮತತ್ವ ರುಚಿ ಬೋಧ ಉದ್ಯಚರಿತ್ರங்கள் ಈ ತ್ರೈರತ್ನಂ ಮನಸಿಂಗೆ ಸಿಂಗರಂ ಉಪಾದೇಯಂಗಳು ಎಂದಿದ್ದೆ ಶೃಂಗಾರ ಕವಿಹಂಸ ರಾಜನೊಡೆಯಾಗ ರತ್ನಾಕರಾಧೀಶ್ವರ. ಇದು ಶ್ರೀರಾಗ, ಸಿರಿ, ಕಂಪು, ಮಾಲೆ, ಮಣಿಹಾರ, ವಸ್ತ್ರ ಇವೆಲ್ಲ ಅಂಗಕ್ಕೆ ಅಲಂಕಾರ, ಇವೆಲ್ಲ ಜಡ ದೇಹಕ್ಕೆ ಅಲಂಕಾರ. ಹೇಯಂ ಇವು, ಇದು ಉಪಾದೇಯಗಳಲ್ಲ. ಇದಲ್ಲೇ ನೀನು ಮಗ್ನ ಆಗಬೇಡ. ಇವೆಲ್ಲ ನಿನಗೆ ಯಾವ ತರಹದ ಸೌಭಾಗ್ಯವೂ ಕೊಡುವುದಿಲ್ಲ. ಹೇಯಂ ಇವು. ಆದ್ರೆ ಉಪಾದೇಯ ಯಾವುದು? ನಿನ್ನ ಆತ್ಮಕ್ಕೆ ಹಿತವಾದಂತಹದ್ದು ಯಾವುದು? ಆತ್ಮತತ್ವ ರುಚಿ, ಅದು ಸಮ್ಯಕ್ ದರ್ಶನ. ಆತ್ಮತತ್ವ ರುಚಿ ಬೋಧ ಅಂದ್ರೆ ಜ್ಞಾನ, ಸರ್ವಜ್ಞತ್ವ. ಬೋಧ ಅಂದ್ರೆ ಸಮ್ಯಕ್ ಜ್ಞಾನ. ಆತ್ಮತತ್ವ ರುಚಿ ಬೋಧ ಉದ್ಯತ್ ಅಂದ್ರೆ ಶ್ರೇಷ್ಠವಾದಂಥ. ಉದ್ಯತ್ ಚರಿತ್ರಂಗಳ್ ಅಂದ್ರೆ ಸಮ್ಯಕ್ ಚಾರಿತ್ರ. ಉದ್ಯತ್ ಚರಿತ್ರಂಗಳ್ ಇವು ನಿನಗೆ ಹಿತವಾದಂತಹದ್ದು. ಆತ್ಮತತ್ವ ರುಚಿ ಬೋಧ ಉದ್ಯತ್ ಚರಿತ್ರಂಗಳ್ ಇವು ತ್ರೈರತ್ನಂ ಮನಸಿಂಗೆ ಸಿಂಗರಂ ಉಪಾದೇಯಂಗಳು. ಇದು ಹೇಯ ಅಲ್ಲ, ಇದು ಉಪಾದೇಯ. ಉಪಾದೇಯಂಗಳು ಎಂದಿತ್ತೆ ಶೃಂಗಾರ ಕವಿಹಂಸ ರಾಜನೊಡೆಯಾಗ ರತ್ನಾಕರಾಧೀಶ್ವರ. ಇದನ್ನೇ ಉಮಾಸ್ವಾಮಿಗಳು ತತ್ವಾರ್ಥ ಸೂತ್ರದ ಮೊದಲನೇ ಪದ್ಯ. ಫಸ್ಟ್ ತತ್ವಾರ್ಥ ಸೂತ್ರ ಅಂದ್ರೆ ಇಟ್ ಈಸ್ ಬೈಬಲ್. ಕ್ರಿಶ್ಚಿಯನ್ಸ್ಗೆ ಬೈಬಲ್ ಹೇಗೋ ಜೈನ ಧರ್ಮೀಯರಿಗೆ ತತ್ವಾರ್ಥ ಸೂತ್ರ ಹಾಗೆ. ತತ್ವಾರ್ಥ ಸೂತ್ರವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನು ಓದಿ ವಿಶದವಾಗಿ ಮನನ ಮಾಡಿದ್ರೆ ನಿಮಗೆ ಜೈನ ಧರ್ಮದ ಸರ್ವಾಂಗ ಒಂದು ಪರಿಚಯ ಆಗುತ್ತೆ ಪೂರ್ಣ. ಅದು ಎಲ್ಲಿದ್ದು ಒಂದು ಪುಟ್ಟ ಪುಸ್ತಕನ ಇಟ್ಕೊಂಡಿರ್ಬೇಕು ನಿಮ್ಮ ಜೋಬ್ನಲ್ಲಿ. ಒಂದೊಂದು ಪದ್ಯವಾದ್ರೂ ಓದಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಪದ್ಯ ಏನು ಹೇಳಿದ್ದಾರೆ? ರತ್ನಾಕರನು ಅದೇ ಹೇಳಿರೋದು. ಮೊದಲನೇ ಪದ್ಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇದೇ ನಿನ್ನನ್ನ ಆ ಪರಮ ಪದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗ. 3 ಮೆಟ್ಲು ಏನಪ್ಪಾ ಅಂದ್ರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ. ಪರಮೋಪಶಮಂ ಧರ್ಮಾನುರಾಗಂ ಅನುಕಂಪೆ ನೆರೆದ ನಂಬುಗೆ ಎಂಬ ಈ ಪರಮ ಜಿನಗದಿತ ಗುಣ ಪರಿಕರದೊಳ್ ಕೂಡಿದುದೇ ನಿರುಪಮಂ ಸಮ್ಯಕ್ತ್ವಂ. ಪಂಪ ಹೇಳೋದು ಅದೇ. ಪರಮೋಪಶಮಂ ಧರ್ಮಾನುರಾಗಂ ಅನುಕಂಪೆ ಪರಮ ಉಪಶಮ ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಆ ಅಭ್ಯಂತರ ಮತ್ತು ಬಾಹ್ಯ ಪರಿಗ್ರಹಗಳನ್ನ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು, ಕಿತ್ತು ಒಗಿತಕ್ಕಂಥದ್ದು, ಕಷಾಯಗಳ ದಮನ. ಪರಮ ಉಪಶಮಂ ಅಂದ್ರೆ ಪೂರ್ಣವಾಗಿ ಆ ಕಷಾಯಗಳನ್ನ ಕಿತ್ತು ಒಗಿತಕ್ಕಂಥದ್ದು. ಪರಮೋಪಶಮಂ ಧರ್ಮಾನುರಾಗಂ. ಧರ್ಮ ಅಂದ್ರೆ ದಾನ ಕೊಡೋದು ಅದಲ್ಲ ಅರ್ಥ ಅಲ್ಲಿ. ಧರ್ಮದ ಅನುರಾಗ ಅಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಆರಾಧನೆ ಮಾಡ್ತಕ್ಕಂಥದ್ದು, ಅದನ್ನು ತಿಳ್ಕೊಂಡು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ಜೈನದಲ್ಲಿ ಧರ್ಮ ಅಂದ್ರೆ ಇದು. ಅದೆಲ್ಲ ಲೌಕಿಕಕ್ಕೆ ಅರ್ಥ, ಜನಗಳನ್ನ ಒಳ್ಳೆಯ ಮಾರ್ಗಕ್ಕೆ ತರಕೋಸ್ಕರ ಅವೆಲ್ಲ ಹೇಳ್ತೀವಿ ನಾವು. ಆದ್ರೆ ಧರ್ಮ ಅಂದ್ರೆ, ನಿಜವಾದ ಧರ್ಮ ಅಂದ್ರೆ, ಧರ್ಮದಲ್ಲಿ ನೀನು ಧರ್ಮವನ್ನು ನಂಬು, ಧರ್ಮದಲ್ಲಿ ಆಚರಣೆ ಮಾಡು ಅಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದಲ್ಲಿ ನೀನು ಲೀನನಾಗುವಂತಕ್ಕಂಥದ್ದೇ ಅರ್ಥ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವೇ ಧರ್ಮ, ಅದೇ ನಿಜವಾದ ಧರ್ಮ. ಹಾಗೆ ಪರಮೋಪಶಮಂ ಧರ್ಮ ಅನುರಾಗಂ, ಆ ಧರ್ಮದ ಮೇಲೆ ಅನುರಾಗ ಮಾಡುವಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇದರಲ್ಲಿ ನೀನು ಲೀನನಾಗು, ಇದನ್ನ ಆರಾಧನೆಯನ್ನ ಮಾಡು. ಪರಮೋಪಶಮಂ ಧರ್ಮಾನುರಾಗಂ ಅನುಕಂಪೆ
ನೆರೆದಾಗ ನಂಬುಗೆ ತತ್ವಾತ್ ಶ್ರದ್ಧಾನಾಂ ಸಮ್ಯಕ್ ದರ್ಶನಂ. ನೆರೆದ ನಂಬುಗೆ, ನೆರೆದ ಅಂದ್ರೆ 100% ನೀನು ನಂಬು. ನೆರೆದ ನಂಬುಗೆ ಎಂಬ ಈ ಪರಮಜ್ಜಿನ ಗದಿತ ಆ ಪರಮೋತ್ಕೃಷ್ಟನಾದಂಥ ಆ ಭಗವಂತ ಅರ್ಹಂತ ಸ್ವಾಮಿ ಪರಮಜ್ಜಿನ ಗದಿತ, ಅವನಿಂದ ಹೇಳಲ್ಪಟ್ಟಂಥ, ಅವನ ದಿವ್ಯಧ್ವನಿಯಿಂದ ಬಂದಂಥ ಈ ಪರಮಜ್ಜಿನ ಗದಿತ ಗುಣ ಪರಿಕರದೋಳ್ ಕುಡಿದುದೇ ನಿರುಪಮಂ ಸಮ್ಯಕ್ತ್ವಂ. ನಿರುಪಮಂ, ಇದಕ್ಕೆ ಉಪಮಾನ ಇಲ್ಲೇ ಇಲ್ಲ, ಇದಕ್ಕೆ ಸರಿಸಾಟಿ ಯಾವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಿನ್ನ ಆತ್ಮ ಕಲ್ಯಾಣಕ್ಕೆ ಇದೊಂದೇ ಮಾರ್ಗ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ. ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕೆಂದ್ರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನ ಮುಂದಿನ ಒಂದು ಭಾನುವಾರ ಮಾಡ್ತೀನಿ. ನಮಸ್ಕಾರ.